ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ಮುಂಜಾನೆ ನಿಮಗೆ ಹೇಗಿದೆ? ಚೆನ್ನಾಗಿದೆಯಾ? ನೀವು ಸೌಖ್ಯವಾಗಿದ್ದೀರಾ? ಅಯ್ಯೋ, ಸೌಖ್ಯವೇ ಇಲ್ಲ. ಒಂದು ವ್ಯಾಧಿ, ಒಂದು ಬಲಹೀನತೆ, ಮನೆಯಲ್ಲಿ ಹೆಂಡತಿಗೆ ರೋಗ, ಗಂಡನು ರೋಗದಲ್ಲಿ ಇದ್ದಾರೆ, ನನಗೂ ನಿರಂತರವಾಗಿ ವ್ಯಾಧಿ, ಏನ್ ಮಾಡುವುದೋ ತಿಳಿಯುತ್ತಿಲ್ಲ. ಆ ರೀತಿಯಾಗಿ ನೀವು ಕಷ್ಟದಲ್ಲಿ ಇದ್ದೀರಾ? ಯೇಸು ಇಂದು ನಿಮ್ಮ ನೋಡಿ ಒಂದು ಕಾರ್ಯವನ್ನು ಹೇಳುತ್ತಾನೆ. ಏನು ಗೊತ್ತಾ? ಯೋಹಾನ 5ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಯೇಸು ಕೇಳುತ್ತಾನೆ. ಯೇಸು ಹೀಗೆಲ್ಲ ಕೇಳಿದ್ದಾನಾ? ಹೌದು. ಯೋಹಾನ 5ನೇ ಅಧ್ಯಾಯದಲ್ಲಿ ಒಂದು ಸಂಭವ ಬರೆಯಲ್ಪಟ್ಟಿದೆ. ಯೆರೂಸಲೇಮಿನಲ್ಲಿ ಒಂದು ಹಬ್ಬ ಅಂದ ಕೂಡಲೇ ಎಲ್ಲ ಯಹೂದ್ಯರು, ಎಲ್ಲ ಇಸ್ರಾಯೇಲ್ ಜನರು ಕೂಡ ಕೂಡಿ ಬಂದು ದೇವಾಲಯಕ್ಕೆ ಹೋಗುವರು ಹಬ್ಬವನ್ನು ಆಚರಿಸಲು. ಆದರೆ ಯೇಸು ಬೆತೆಸ್ತಾ ಎಂಬಂತ ಕೊಳ್ಳದ ಬಳಿಗೆ ಬಂದನು. ಯಾಕೆ ಗೊತ್ತಾ? ಅಲ್ಲಿ 38 ವರ್ಷಗಳಾಗಿ ರೋಗದ ಹಾಸಿಗೆಯಲ್ಲಿ ಮಲಗಿದಂತ ಒಬ್ಬ ವ್ಯಕ್ತಿ ಇದ್ದನು. ಅವನನ್ನು ಗುಣ ಮಾಡಬೇಕೆಂದು ಬಂದನು. ಆ ವ್ಯಕ್ತಿಯನ್ನು ಯೇಸು ಅದ್ಭುತವಾಗಿ ಗುಣ ಮಾಡಿದನು. 38 ವರ್ಷಗಳ ರೋಗವನ್ನು ನೀಗಿಸಿ ಸ್ವಸ್ಥ ಮಾಡಿದನು. ಆ ಅದ್ಭುತ ನಡೆದಂತ ಸ್ಥಳವೇ ಇದು, ಅಂದರೆ ಬೆತೆಸ್ತಾ ಕೊಳ ಇದ್ದಂತ ಸ್ಥಳ. ಯೇಸುವಿನ ದಿನಗಳಲ್ಲಿ ಇಲ್ಲಿ ಬೆತೆಸ್ತಾ ಕೊಳ ಎಂಬುದಾಗಿ ಒಂದು ದೊಡ್ಡ ಕೊಳ ಇತ್ತು. 5 ಮಂಟಪಗಳು ಇದ್ದವು. ಆ ಮಂಟಪಗಳಲ್ಲಿ ಅನೇಕ ರೋಗಿಗಳು ಮಲಗಿರುವರು. ಯಾವುದೋ ಒಂದು ಸಮಯದಲ್ಲಿ ದೇವದೂತನು ಇಳಿದು ಬಂದು ಕೊಳದ ನೀರು ಉಕ್ಕುವುದು. ಆ ರೀತಿ ನೀರು ಉಕ್ಕುವಾಗ ಯಾರು ಮೊದಲು ಆ ಕೊಳದೊಳಗೆ ಇಳಿಯುತ್ತಾರೋ ಅವರಿಗೆ ಎಂತಹ ರೋಗ ಇದ್ದರೂ ಕೂಡ ಅವರು ಗುಣವಾಗುತ್ತಾರೆ. ಹಾಗಾಗಿ ಅನೇಕರು ಸೌಖ್ಯಕ್ಕಾಗಿ ಒಂದು ಬಯಕೆಯಿಂದ ತವಕದಿಂದ ಇಲ್ಲಿ ಕಾದಿರುವರು. ಒಬ್ಬ ವ್ಯಕ್ತಿ 38 ವರ್ಷಗಳಾಗಿ ಹಾಸಿಗೆಯಲ್ಲೇ ಇದ್ದನು, ಎದ್ದು ನಡೆಯುವುದಕ್ಕೂ ಆಗದು. ಹಾಗಾಗಿ ನೀರಿನಲ್ಲಿ ಇಳಿಯಲು ಯಾರಾದರೂ ಸಹಾಯ ಮಾಡಬೇಕು. ಸಹಾಯ ಮಾಡುವುದಕ್ಕೆ ಯಾರು ಕೂಡ ಇಲ್ಲ. ಒಂದು ನಿರಾಸೆಯಲ್ಲಿ ಮಲಗಿದ್ದನು. ಅವನನ್ನು ಹುಡುಕಿ ಯೇಸು ಬಂದನು. ಯೆರೂಸಲೇಮಿನ ಗೋಡೆಯಲ್ಲಿ ಅನೇಕ ಬಾಗಿಲುಗಳು ಇದೆ ಅಲ್ಲ. ಈ ಒಂದು ಕೊಳ ಕುರಿ ಅಗಸೆ ಬಾಗಿಲಿನ ಹತ್ತಿರ ಇರುವಂತ ಒಂದು ಸ್ಥಳ. ದೇವಾಲಯ, ಯೆರೂಸಲೇಮಿನ ದೇವಾಲಯ ಇಲ್ಲಿಂದ ಹತ್ತಿರವೇ ಇದೆ. ಈ ಕುರಿ ಅಗಸೆ ಬಾಗಿಲಿಗೆ 3 ಹೆಸರುಗಳಿದೆ. ಲಯನ್ಸ್ ಗೇಟ್ ಎಂಬುದಾಗಿ ಕರೆಯುತ್ತಾರೆ. ಸ್ಟೀಫನ್ ಗೇಟ್ ಎಂಬುದಾಗಿ ಈಗ ಹೆಸರನ್ನು ಇಡಲ್ಪಟ್ಟಿದೆ. ಸ್ಟೇಫಾನನು ಇಲ್ಲಿಯೇ ರಕ್ತ ಸುರಿಸಿ ಸತ್ತನು. ಮೊದಲ ರಕ್ತ ಸಾಕ್ಷಿ, ಯೇಸುವಿಗಾಗಿ ರಕ್ತ ಸುರಿಸಿ ಸತ್ತನು. ಆ ಒಂದು ಭಾಗದಲ್ಲೇ ಈ ಒಂದು ಕೊಳ ಇದೆ. ಇಲ್ಲಿಯೇ ಯೇಸು ಈ ಒಂದು ಅದ್ಭುತವನ್ನು ಮಾಡಿದನು. ಅವನನ್ನು ನೋಡಿ ಯೇಸು ಕೇಳಿದನು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಇಂದು ನಿಮ್ಮ ನೋಡಿ ಯೇಸು ಕೇಳುತ್ತಾನೆ, ನನ್ನ ಮಗನೇ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಮಗಳೇ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ದೇವರು ಕೇಳುತ್ತಾರೆ. ನಿಮ್ಮ ಇಷ್ಟವನ್ನು ಅರಿತುಕೊಂಡೇ ಆತನು ಅದ್ಭುತ ಮಾಡಲು ಸಾಧ್ಯ. ನನಗೆ ಇಷ್ಟ ಇದೆ, ನನಗೆ ಸೌಖ್ಯ ಬೇಕು, ನನ್ನ ಗಂಡನಿಗೆ ಸೌಖ್ಯ ಬೇಕು, ನನ್ನ ಮಕ್ಕಳಿಗೆ ಸೌಖ್ಯ ಬೇಕು. ನಿಮ್ಮ ಇಷ್ಟವನ್ನು ನೀವು ನಿಜವಾಗಿ ಕರ್ತನ ಬಳಿ ಹೇಳಿದರೆ ಆತನು ಅದ್ಭುತ ಮಾಡುವನು. ಯೇಸು ಈ ವ್ಯಕ್ತಿಗೆ ಅದ್ಭುತ ಮಾಡಿದ ನಂತರ ದೇವಾಲಯದಲ್ಲಿ ಅವನನ್ನು ನೋಡಿದನು. ನೋಡಿದಾಗ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವಾಲಯದಲ್ಲಿ ಯೇಸು ಅವನನ್ನು ಕಂಡು, ಮಗನೇ, ನಾನಿನ್ನನ್ನು ಗುಣ ಮಾಡಿದ್ದೇನೆ, ನೀನು ಗುಣವಾಗಿದ್ದೀಯಾ? ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚು ಕೇಡು ಬಂದೀತು ಎಂದು ಯೇಸು ಹೇಳುತ್ತಾನೆ. ಅಂದ್ರೆ ಅವನ ವ್ಯಾಧಿಗೆ ಕಾರಣವೇನು? ಅವನ ಪಾಪ. ಯೇಸು ಅದನ್ನು ಅರಿತಿದ್ದನು. ಅವನ ಪಾಪಗಳ ನಿಮಿತ್ತವೇ ವ್ಯಾಧಿಯಿಂದ ಹಾಸಿಗೆ ಹಿಡಿದಿದ್ದನು. ಆದರೆ ಯೇಸು ಅದನ್ನೆಲ್ಲ ದೊಡ್ಡದಾಗಿ ಮಾಡದೆ ಅವನ ಮೇಲೆ ಪ್ರೀತಿ ಇಟ್ಟು ಅವನ ಪಾಪಗಳನ್ನು ಕ್ಷಮಿಸಿ ಅವನನ್ನು ಗುಣ ಮಾಡಿದನು. ಅಂದ್ರೆ ಅವನ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು. ಆತನು ಪಾಪಗಳನ್ನು ಹೊತ್ತು ತೀರಿಸಲು ಬಂದಂತ ದೇವರ ಕುರಿಮರಿತಾನೆ. ಅವನ ಪಾಪಗಳನ್ನು ತಾನು ಹೊತ್ತುಕೊಂಡು ಅವನನ್ನು ಗುಣ ಮಾಡಿಬಿಟ್ಟನು. ಈಗ ಯೇಸು ಹೇಳುತ್ತಾನೆ, ಇನ್ನು ಪಾಪ ಮಾಡಬೇಡ ಮಗನೇ, ನೀನ್ ಪಾಪ ಮಾಡಿದರೆ ಇನ್ನು ಹೆಚ್ಚಿನ ಕೇಡು ಸಂಭವಿಸಿತು ಎಂದು ಎಚ್ಚರಿಸುತ್ತಿದ್ದಾನೆ. ನೋಡಿದೀರಾ? ಹಾಗಾದ್ರೆ ಯೇಸು ಪಾಪಗಳನ್ನು ಕ್ಷಮಿಸಿದ್ದಾನೆ, ಸೌಖ್ಯ ಕೊಟ್ಟಿದ್ದಾನೆ ಅಂದರೆ ಅದರ ನಂತರ ಪಾಪ ಮಾಡದೇ ಇರುವಂತೆ ಎಚ್ಚರಿಕೆಯಿಂದಿರಬೇಕು. ಇಲ್ಲ, ಯೇಸು ಎಲ್ಲವನ್ನು ಕ್ಷಮಿಸುವನು, ಇಷ್ಟ ಬಂದಂತೆ ಇರೋಣ, ಆ ರೀತಿ ತಪ್ಪಾಗಿ ಅಂದುಕೊಳ್ಳಬಾರದು, ಹೆಚ್ಚಿನ ಕೇಡು ಸಂಭವಿಸುತ್ತದೆ ಎಂದು ಯೇಸು ಎಚ್ಚರಿಸುತ್ತಿದ್ದಾನೆ. ಆದ್ದರಿಂದ ಇಂದು ಒಂದು ವೇಳೆ ನಿಮ್ಮ ಪಾಪದ ನಿಮಿತ್ತ ಈ ರೋಗ ಬಂದಿರಬಹುದು. ಯಾವುದೋ ಒಂದು ಪಾಪ, ಶಾಪ, ಅವಿಧೇಯತೆಯ ನಿಮಿತ್ತ ಅದನ್ನು ಅರಿತು, ದೇವರೇ ನನ್ನನ್ನು ಕ್ಷಮಿಸಿಬಿಡಿ, ನನ್ನ ಗಂಡನನ್ನು ಕ್ಷಮಿಸಿರಿ, ನನ್ನ ಮಕ್ಕಳನ್ನು ಕ್ಷಮಿಸಿರಿ, ನನ್ನ ಕುಟುಂಬದ ಪಾಪ ಶಾಪಗಳನ್ನು ಕ್ಷಮಿಸಿ ಸೌಖ್ಯ ಕೊಡಿರಿ. ಆ ರೀತಿ ನೀವೊಂದು ಮಾತು ಹೇಳಿದರೆ ಸಾಕು, ಆತನು ಮನ ಮರುಗುವನು, ಕರುಣಿಸಿ ಅದ್ಭುತ ಮಾಡುವನು. ಇಂದು ನಿಮ್ಮ ಕುಟುಂಬದಲ್ಲಿ ಒಂದು ಅದ್ಭುತ ಸೌಖ್ಯ ಉಂಟಾಗಲಿದೆ. ಅದ್ಭುತವನ್ನು ಕಾಣಲಿದ್ದೀರಿ, ನಾನು ನಂಬುತ್ತೇನೆ. ಈ ಸ್ಥಳದಲ್ಲಿ 38 ವರ್ಷಗಳ ರೋಗಿಯನ್ನು ಗುಣ ಮಾಡಿದಂತ ಯೇಸು ಈಗ ನಿಮ್ಮನ್ನು ಮುಟ್ಟಲಿದ್ದಾನೆ. ನೀವು ರೋಗದಲ್ಲಿ ಇದ್ದೀರಾ? ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ರೋಗಿಗಳಿರುವುದಾದರೆ ಸೌಖ್ಯವನ್ನು ಬಯಸಿ ಪ್ರಾರ್ಥನೆ ಮಾಡಿರಿ. ಯೇಸುವೆ ಎಂದು ಹೇಳಿರಿ. ಯೇಸುವೆ ಪಾಪಗಳನ್ನು ಕ್ಷಮಿಸಿ ಸೌಖ್ಯ ಮಾಡಿ ಎಂಬುದಾಗಿ ಹೇಳಿರಿ. ಅದ್ಭುತ ನಡೆಯುತ್ತದೆ. ತಂದೆಯೇ, ಸೌಖ್ಯವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳಿ ಆ ವ್ಯಕ್ತಿಗೆ ಅದ್ಭುತ ಸೌಖ್ಯವನ್ನು ಕೊಟ್ಟಿರಲ್ಲವಾ? ಈ ಮಗಳನ್ನು ನೋಡಿರೆ, ಈ ಮಗನನ್ನು ನೋಡಿರೆ,
ವ್ಯಾಧಿಯಿಂದ ಬಾಧಿಸಲ್ಪಟ್ಟು ಕಂಗಾಲಾಗಿ ವೇದನೆಯಿಂದ ಪ್ರಾರ್ಥಿಸುತ್ತಾ ಇದ್ದಾರೆ. ಅಂದು ರೋಗಿಗಳನ್ನು ಕಂಡು ಕನಿಕರ ಪಟ್ಟು ಮುಟ್ಟಿ ಗುಣ ಮಾಡಿದಿರಲ್ಲ. ನಾನು ರೋಗದ ಹಾಸಿಗೆಯಲ್ಲಿ ಮಲಗಿದ್ದಾಗ ನನ್ನನ್ನು ಹುಡುಕಿ ಬಂದು ಗುಣ ಮಾಡಿದಿರಲ್ಲ. ಈ ಮಗನನ್ನು ಗುಣ ಮಾಡಿ, ಮಗಳನ್ನು ಗುಣ ಮಾಡಿ, ಈ ಮಗುವಿಗೆ ಪೂರ್ಣ ಸೌಖ್ಯ ಕೊಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ಸೌಖ್ಯ ಉಂಟಾಗಲಿ. ಅವ್ಯಾಧಿಗಳು ನೀಗಲಿ, ವ್ಯಾಧಿಯ ಹಾಸಿಗೆಗಳು ಮಾರ್ಪಡಲಿ. ಹಿಂದೆ ಅದ್ಭುತ ಸೌಖ್ಯವು ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.